ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಈ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ನಡುವೆ ಭಾರತದ ಒಂದು ಮಹತ್ವದ ಸಾಧನೆಯನ್ನು ನಿಮಗೆ ಹೇಳೋದು ತಡ ಆಗ್ತಾ ಇದೆ. ಭಾರತ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಪಶ್ಚಿಮದ ದೇಶಗಳಿಗೆ ಸಾಧ್ಯವಾಗದ್ದನ್ನು ಜಪಾನ್ನಂಥ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ ದೇಶ ಮಾಡೋದಕ್ಕೆ ಹೋಗಿ ಹೆದರಿ ಕೈ ಬಿಟ್ಟದ್ದನ್ನು, ಅಮೆರಿಕ ಹಣ ಕಳ್ಕೊಂಡು ನಮಗಿದೆಲ್ಲ ಅಲ್ಲ ಅಂತ ಸುಮ್ಮನಾಗಿದ್ದನ್ನು, ಬ್ರಿಟನ್, ಫ್ರಾನ್ಸ್ಗಳು ಪ್ರಯೋಗ ಮಾಡಿ ಸಾಧ್ಯವಾಗದೆ ಕೈ ತೊಳ್ಕೊಂಡಿದ್ದನ್ನು, ಪಶ್ಚಿಮದ ದೇಶಗಳು ಬಿಲಿಯಂತರ ಡಾಲರ್ ಖರ್ಚು ಮಾಡಿ ಸಾಧಿಸೋದಕ್ಕೆ ಸಾಧ್ಯವಾಗದ್ದನ್ನು ಭಾರತ ನಿರಂತರ ಪರಿಶ್ರಮ ಮತ್ತು ಪ್ರಯೋಗಗಳ ಮೂಲಕ ಸಾಧಿಸಿದೆ. ನಾವೀಗ ಡಾಕ್ಟರ್ ಹೋಮಿ ಜಹಾಂಗೀರ್ ಭಾಭಾ ಅವರ ಕನಸಿನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ 2ನೇ ಸ್ಟೇಜ್ ಅನ್ನು ತಲುಪೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಭಾರತದಲ್ಲಿ ತಯಾರಾದ ಶುದ್ಧ ಸ್ವದೇಶಿ ರಿಯಾಕ್ಟರ್ ಕ್ರಿಟಿಕ್ಯಾಲಿಟಿಯನ್ನು ಸಾಧಿಸಿದೆ. ಹಾಗಾದರೆ ಇದು ಭಾರತದ ಇಂಧನ ಕ್ಷೇತ್ರದಲ್ಲಿ ಎಂಥ ದೊಡ್ಡ ಬೆಳವಣಿಗೆ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಭಾರತ ಸಾಧಿಸ್ತಾ ಇರೋದು ಏನು, ಇದರ ಮುಂದಿನ ಹಂತ ಏನು, ಇದು ಸಂಭ್ರಮಿಸಬೇಕಾದ ವಿಷಯನ, ಆತಂಕ ಪಡಬೇಕಾದ ವಿಷಯನ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತದ ಈ ಮಹತ್ ಸಾಧನೆಯನ್ನು ನಿಮಗೆ ಹೇಳೋ ಮೊದಲು ಇರಾನ್ ಹಾಗೂ ಅಮೆರಿಕ ನಡುವಿನ ಕದನ ವಿರಾಮದ ಒಂದಷ್ಟು ಅಪ್ಡೇಟ್ಸನ್ನು ಹೇಳ್ಬಿಡ್ತೀನಿ. ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಇರಾನ್ ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿ ಹಾರ್ಮೋಝಲ್ಲಿ ಸಂಚಾರಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡೋದಾಗಿ ಹೇಳಿತು. ಆದರೆ ಸಂಜೆಯ ಹೊತ್ತಿಗೆ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣೋದಕ್ಕೆ ಶುರುವಾಗಿವೆ. IRGC ಮತ್ತೆ ಹಾರ್ಮೋಝಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಿದೆ, ಹಾರ್ಮೋಝನ್ನು ಮುಚ್ಚೋದಾಗಿ ಘೋಷಣೆ ಮಾಡಿದೆ. ಈ ಮಧ್ಯೆ ಇರಾನ್ ಈಗ ಹೇಳ್ತಾ ಇರೋ 10 ಪಾಯಿಂಟ್ಗಳ ಕದನ ವಿರಾಮದ ಪಟ್ಟಿಗೂ ಈ ಹಿಂದೆ ನಮಗೆ ಕೊಟ್ಟ ಪಟ್ಟಿಗೂ ವ್ಯತ್ಯಾಸ ಇದೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಮಗೆ ಸಂಧಾನಕಾರರು ಇರಾನ್ನ ಬೇಡಿಕೆಗಳ ಪಟ್ಟಿ ಅಂತ ಕೊಟ್ಟಿದ್ದು ಮತ್ತು ನಾವು ಒಪ್ಪಿದ್ದು ಈ ಪಟ್ಟಿಯನ್ನಲ್ಲ. ಅದರಲ್ಲಿ ಇರಾನ್ ಈಗ ಹೇಳ್ತಿರೋ ಯಾವ ಅಂಶವೂ ಇರಲಿಲ್ಲ ಅಂತ ಅಮೆರಿಕದ ಅಧಿಕಾರಿಗಳು ಹೇಳ್ತಾ ಇದ್ರೆ, ಈ ಬಗ್ಗೆ ಟ್ರಂಪ್ ಕೂಡ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ಸುಳ್ಳು ಹಾಗೂ ಅನಧಿಕೃತ ಪಟ್ಟಿಗಳು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇವೆ. ನಮಗೆ ಈ ಹಿಂದೆ ಬಂದ ಅಧಿಕೃತ ಪಟ್ಟಿಯ ಆಧಾರದ ಮೇಲಷ್ಟೇ ಶುಕ್ರವಾರ ಮಾತುಕತೆಗಳನ್ನು ನಡೆಸ್ತೀವಿ. ಆ ಮಾತುಕತೆಗಳು ಮುಚ್ಚಿದ ಬಾಗಿಲುಗಳ ಹಿಂದೆ ನಡೆಯುತ್ತವೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದ ಮೂಲಕ ಬಂದ ಸಂಧಾನದ ಪಟ್ಟಿಯಲ್ಲಿ ಲೆಬನಾನ್ನ ವಿಷಯ ಪ್ರಸ್ತಾಪ ಆಗಿಲ್ಲ. ಕದನ ವಿರಾಮ ಇರಾನ್ ಜೊತೆಗೆ ಹೊರತು ಲೆಬನಾನ್ನ ಹೆಜ್ಬುಲ್ಲಾಗಳ ಜೊತೆಗಲ್ಲ. ಹೀಗಾಗಿ ನಾವು ಹೆಜ್ಬುಲ್ಲಾಗಳ ಮೇಲಿನ ದಾಳಿಗಳನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದ ಇಸ್ರೇಲ್ ಬುಧವಾರ ಲೆಬನಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಸುಮಾರು 50 ಯುದ್ಧ ವಿಮಾನಗಳು 10 ನಿಮಿಷಗಳ ಅವಧಿಯಲ್ಲಿ 160ಕ್ಕೂ ಹೆಚ್ಚು ಬಾಂಬುಗಳನ್ನು ಲೆಬನಾನ್ ಮೇಲೆ ಹಾಕಿವೆ. ಅಲ್ಲಿ ಈ ದಾಳಿಯಲ್ಲಿ 300ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಒಂದಷ್ಟು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಮತ್ತು ನಾವು ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ. ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳು ಇಸ್ರೇಲನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಮಟ್ಟದ ದಾಳಿಗಳಿಗೆ ಸಿದ್ಧರಾಗ್ತಾ ಇದ್ರು. ಅದನ್ನು ತಪ್ಪಿಸೋ ನಿಟ್ಟಲ್ಲಿ ನಾವು ಲೆಬನಾನ್ನ ಹೆಜ್ಬುಲ್ಲಾಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ ಅಂತ ಇಸ್ರೇಲಿನ ರಕ್ಷಣಾ ಸಚಿವ ಕಾರ್ಡ್ಸ್ ತಿಳಿಸಿದ್ದಾರೆ. ಇಲ್ಲಿ ಇಸ್ರೇಲ್ ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾ ಇರೋ ದಾಳಿಗಳು ಇರಾನ್ ಕೆರಳೋ ಹಾಗೆ ಮಾಡ್ತಾ ಇವೆ. ಮತ್ತು ಇದೇ ಕಾರಣವನ್ನು ಮುಂದಿಟ್ಟು IRGC ಸ್ಟ್ರೈಟ್ ಆಫ್ ಹಾರ್ಮೋಝಲ್ಲಿ ಹಡಗುಗಳ ಸಂಚಾರವನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದೆ. ಹಾಗೆ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಾಡಿದ್ದ ಟ್ವೀಟ್ ಒಂದನ್ನು ರೀಟ್ವೀಟ್ ಮಾಡಿದ್ದಾರೆ. ಮತ್ತು ಅಮೆರಿಕ ಇಸ್ರೇಲ್ ಮೂಲಕ ಕದನ ವಿರಾಮದ ಷರತ್ತುಗಳನ್ನು ಉಲ್ಲಂಘಿಸ್ತಾ ಇದೆ ಅಂತ ಅರಾಕ್ಚಿ ಆರೋಪವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಕನಿಷ್ಠ ಪಕ್ಷ ಶುಕ್ರವಾರದ ಮಾತುಕತೆಗಳು ನಡೆಯುವವರೆಗಾದರೂ ಕದನ ವಿರಾಮ ಅಸ್ತಿತ್ವದಲ್ಲಿರುತ್ತೆ ಅನ್ನೋ ನಂಬಿಕೆಗಳೇನಿದ್ದು ಅವು ಕೂಡ ಹಳ್ಳ ಹಿಡಿದು ಹೋಗ್ತಾ ಇವೆ. ಇನ್ನು ತೆಹರಾನ್ ತನ್ನ ಏರ್ ಡಿಫೆನ್ಸನ್ನು ಆನ್ ಮಾಡಿಕೊಂಡಿರುವುದಾಗಿ ಹೇಳಿದೆ. ಹಾಗೆ ಅರಬ್ ದೇಶಗಳು ಕೂಡ ಕದನ ವಿರಾಮ ಘೋಷಣೆ ಆದ ನಂತರವೂ ಇರಾನ್ ಕಡೆಯಿಂದ ತಮ್ಮ ಮೇಲೆ ದಾಳಿಗಳು ಹಾಗೆ ಮುಂದುವರೆದಿವೆ ಅಂತ ಹೇಳ್ಕೊಂಡಿವೆ. ಮತ್ತು ಕತಾರ್, UAE ಸೇರಿದಂತೆ ಅರಬ್ ದೇಶಗಳು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಲರ್ಟ್ ಆಗಿಟ್ಟುಕೊಂಡಿರುವುದಾಗಿ ತಿಳಿಸಿವೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಕದನ ವಿರಾಮದ ಆಯಸ್ಸು ತುಂಬ ದಿನ ಏನಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಈಗ ನಾವು ಭಾರತದ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಇಂಧನ ಮುಂದಿನ ದಿನಗಳಲ್ಲಿ ನಮ್ಮನ್ನು ತುಂಬ ಕಾಡೋದು ಮತ್ತು ನಮಗೆ ತುಂಬ ಬೇಕಾಗಿರೋದು ಇಂಧನ ಸ್ವಾವಲಂಬನೆ. ಅದರಲ್ಲೂ ಭಾರತ ಕ್ಲೀನ್ ಎನರ್ಜಿಯನ್ನು ಸಾಧಿಸುವ ಗುರಿಯನ್ನು ಹಾಕ್ಕೊಂಡಿದೆ. ಹೀಗಾಗಿ ಸಾಧ್ಯವಾದಷ್ಟು ನಮ್ಮ ವಿದ್ಯುತ್ ಉತ್ಪಾದನೆಗೆ ಫಾಸಿಲ್ ಫ್ಯೂಯಲ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಹೀಗಾಗಿ ನ್ಯೂಕ್ಲಿಯರ್ ಇಂಧನ ಬಳಕೆಯ ಕಡೆಗೆ ಭಾರತ ಕೂಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ.
ಸದ್ಯಕ್ಕೆ ನಮ್ಮ ನ್ಯೂಕ್ಲಿಯರ್ ಎನರ್ಜಿಯ ಸ್ಥಾಪಿತ ಸಾಮರ್ಥ್ಯ 8.78 ಮೆಗಾವ್ಯಾಟ್ನಷ್ಟಿದೆ. ಇದನ್ನು ಮುಂದಿನ 2047 ಹೊತ್ತಿಗೆ ಸುಮಾರು 22 ಗಿಗಾವ್ಯಾಟ್ಗೆ ಏರಿಸಬೇಕು ಅನ್ನೋದು ಗುರಿ. ಹಾಗೆ ನಮ್ಮ ಒಟ್ಟು ವಿದ್ಯುತ್ ತಯಾರಿಕೆ ಏನಿದೆ ಅದರಲ್ಲಿ ನ್ಯೂಕ್ಲಿಯರ್ ಎನರ್ಜಿಯ ಪಾಲು 3.1 ಮಾತ್ರ ಇದೆ. ಇದನ್ನು ಹೆಚ್ಚು ಮಾಡ್ಕೋಬೇಕು. ಫಾಸಿಲ್ ಫ್ಯೂಯಲ್ ಮೇಲಿನ ಅವಲಂಬನೆಯಿಂದ ಹೊರಬರಬೇಕು. ಅದಕ್ಕಾಗಿ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಆ ನಿಟ್ಟಲ್ಲಿ ದೊಡ್ಡದೊಂದು ಪ್ರಗತಿ ಕೂಡ ಸಾಧ್ಯ ಆಗಿದೆ. ನಾವು ನಮ್ಮ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮಲ್ಲಿ 2ನೇ ಸ್ಟೇಜ್ಗೆ ಯಶಸ್ವಿಯಾಗಿ ಕಾಲಿಟ್ಟಿದ್ದೀವಿ. 2ನೇ ಸ್ಟೇಜ್ಗೆ ಬೇಕಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ನಮ್ಮಲ್ಲೇ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಸಿದ್ಧಪಡಿಸಲಾಗಿದೆ. ಭಾರತೀಯ ನಭಿಕೀಯ ವಿದ್ಯುತ್ ನಿಗಮ್ ಭವಿನಿ 500 ಮೆಗಾವ್ಯಾಟ್ ರಿಯಾಕ್ಟರನ್ನು ಸಿದ್ಧಪಡಿಸಿದೆ ಮತ್ತು ಈ ರಿಯಾಕ್ಟರ್ ಕ್ರಿಟಿಕ್ಯಾಲಿಟಿಯನ್ನು ಅಚೀವ್ ಕೂಡ ಮಾಡಿದೆ. ಗೆಳೆಯರೆ, ಕ್ರಿಟಿಕ್ಯಾಲಿಟಿ ಅಂದರೆ ಅನಿಯಂತ್ರಿತ ಅಣು ವಿಭಜನೆಯ ಪ್ರತಿಕ್ರಿಯೆಯನ್ನು ಸ್ವಯಂಚಾಲಿತವಾಗಿ ಮುಂದುವರಿಸೋದು. ಅದನ್ನು ಸಾಧಿಸೋದ್ರೊಂದಿಗೆ ಭಾರತ ಈಗ ಅಧಿಕೃತವಾಗಿ 2nd ಸ್ಟೇಜ್ಗೆ ಕಾಲಿಟ್ಟಂತಾಗ್ತಾ ಇದೆ. ರಷ್ಯಾ ನಂತರ ಕಮರ್ಷಿಯಲ್ ಆಗಿ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರನ್ನು ನಿರ್ಮಾಣ ಮಾಡಿಕೊಂಡ 2ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತ ಪಾತ್ರ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಸ್ಟೇಜ್ ಏನು, 2nd ಸ್ಟೇಜ್ ಏನು, ಇಲ್ಲಿ ಭಾರತ ಏನು ಮಾಡಿದೆ, ಅದನ್ನು ಬೇರೆ ಯಾರೂ ಮಾಡಿಲ್ವಾ ಅನ್ನೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಜೊತೆಗೆ ಇಲ್ಲಿ ತುಂಬ ಟೆಕ್ನಿಕಲ್ ಆಗಿ ಹೇಳಿ ನಿಮ್ಮ ತಲೆ ಕೆಡಿಸೋದಕ್ಕೆ ಹೋಗದೆ ಸರಳವಾಗಿ ಇದನ್ನು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಕೂಡ ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ಗೆಳೆಯರೆ, ಭಾರತಕ್ಕೆ ಅಣುಶಕ್ತಿ ಬೇಕು ಅಂತ ಮೊದಲು ಹೇಳಿದ್ದು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. ಅವತ್ತು ಅವರು ಅಣು ಪರೀಕ್ಷೆಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಸಾಕಷ್ಟು ವಿರೋಧಗಳು ಕೂಡ ಬಂದವು. ನಮಗೆ ಯಾಕ್ರಿ ಅದು ಅಂತ ಕೇಳಿದರು. ನಾವು ಯಾರನ್ನ ವಿನಾಶಕ್ಕೆ ತಳ್ಳಬೇಕಿದೆ ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಅವರವತ್ತು ಉತ್ತರ ಕೊಡಬೇಕಾಗಿ ಬಂತು. ಯಾಕೆಂದರೆ ಭಾರತ ಅಣು ಕಾರ್ಯಕ್ರಮದ ಕನಸು ಕಾಣೋ ಸಂದರ್ಭದಲ್ಲಿ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬನ್ನು ಹಾಕಿ ಕೆಲವು ವರ್ಷಗಳು ಕಳೆದಿದ್ವು. ಅದನ್ನಿನ್ನೂ ಜಗತ್ತು ಮರ್ತಿರಲಿಲ್ಲ. ಇನ್ನು ಭಾರತ ಗೊತ್ತಲ್ಲ, ನಮ್ಮಲ್ಲಿ ಏನೇ ಹೊಸ್ತನ್ನು ಮಾಡೋದಕ್ಕೆ ಹೋದರೂ ಅದು ನಮಗೆ ಯಾಕೆ ಅನ್ನೋ ಪ್ರಶ್ನೆನೇ ಮೊದಲು ನಮಗೆ ಕೇಳಿಬರೋದು. ಸೊ ಪರಮಾಣುವಿನ ಬಗ್ಗೆ, ಅಣು ಪರೀಕ್ಷೆಗಳ ಬಗ್ಗೆ ಹೋಮಿ ಜಹಾಂಗೀರ್ ಬಾಬಾ ಮಾತಾಡಿದಾಗಲೂ ಕೂಡ ನಮ್ಮ ಸರ್ಕಾರಗಳು, ನಮ್ಮ ನಾಯಕರು ಅದನ್ನೇ ಹೇಳಿದ್ವು. ಬುದ್ಧಿಜೀವಿ ವರ್ಗ ವಿರೋಧ ಮಾಡೋದಕ್ಕೆ ಶುರು ಮಾಡ್ತು. ಆದರೆ ಶಕ್ತಿ ಅನ್ನೋದು ಬೇರೆ ಯಾರನ್ನೋ ನಾಶ ಮಾಡೋದಕ್ಕಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗುತ್ತೆ. ಒಳ್ಳೆಯವರು ಶಕ್ತಿಶಾಲಿಗಳಾಗಿ ಇರಬೇಕಾಗತ್ತೆ ಅನ್ನೋದನ್ನು ಅವತ್ತಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ವಿವರಿಸಿ ಹೇಳಿದ ಡಾಕ್ಟರ್ ಬಾಬಾ ಅಣು ಕಾರ್ಯಕ್ರಮಕ್ಕೆ 1950ರಲ್ಲಿ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡ್ರು. ಅವತ್ತವರು ರೂಪಿಸಿದ್ದು 3 ಹಂತಗಳ ಅಣು ಕಾರ್ಯಕ್ರಮ. ಇಲ್ಲಿ ಮೊದಲ ಹಂತದಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಗಳ ಮೂಲಕ ಯುರೇನಿಯಮನ್ನು ಬಳಸಿ ವಿದ್ಯುತ್ ಉತ್ಪಾದನೆಯನ್ನು ಮಾಡೋದು. ಈಗ ನಾವು ಅದನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನೈಸರ್ಗಿಕ ಯುರೇನಿಯಮನ್ನು ಬಳಸ್ತಾರೆ. ಈ ನೈಸರ್ಗಿಕ ಯುರೇನಿಯಮಲ್ಲಿ ಕೂಡ 2 ವಿಧ ಇದೆ. ಒಂದು U-235, ಇನ್ನೊಂದು U-238. ಇಲ್ಲಿ U-235 ಇದೆಯಲ್ಲ, ಇದು ಸುಲಭವಾಗಿ ಚೈನ್ ರಿಯಾಕ್ಷನ್ಗೆ ಒಳಗಾಗುತ್ತೆ. ಇಂಧನ ಉತ್ಪಾದನೆಗೆ, ಪರಮಾಣು ಆಯುಧಗಳನ್ನು ತಯಾರು ಮಾಡೋದಕ್ಕೆ ಈ U-235 ಯುರೇನಿಯಮನ್ನು ಎನ್ರಿಚ್ ಮಾಡ್ತಾ ಹೋಗ್ತಾರೆ. 3-5% ಎನ್ರಿಚ್ ಆದರೆ ಇಂಧನ ತಯಾರಿಗೆ ಅದು ಸಾಕಾಗುತ್ತೆ. 80-90% ಎನ್ರಿಚ್ ಮಾಡಿದರೆ ಆಯುಧ ತಯಾರಿಗೆ ಬಳಕೆ ಆಗುತ್ತೆ. ಸೊ ಇಲ್ಲಿ ಯುರೇನಿಯಮನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ, ಆಗ ಅದರಿಂದ ಉಪ ಉತ್ಪನ್ನವಾಗಿ ಸಿಗೋದು ಪ್ಲುಟೋನಿಯಂ. ಸೊ ಇಲ್ಲಿ ಇದು ಮೊದಲ ಹಂತದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತು, ಜೊತೆಗೊಂದಷ್ಟು ಪ್ಲುಟೋನಿಯಮನ್ನು ಕೂಡ ಕೊಡ್ತು. ಇದಕ್ಕೆ ನಾವು ಯುರೇನಿಯಮನ್ನು ತಗೊಂಡು ಬಂದು ಬಳಸ್ತಾ ಇರಬೇಕು. ವಿದ್ಯುತ್ ಉತ್ಪಾದನೆ ಆಗ್ತಾ ಇರುತ್ತೆ. ಇನ್ನು 2ನೇ ಸ್ಟೇಜ್ ಇದೆಯಲ್ಲ, ಅದು ವಿದ್ಯುತ್ ಉತ್ಪಾದನೆಗೆ ಬೇಕಾದ ಇಂಧನವನ್ನೇ ಉತ್ಪಾದನೆ ಮಾಡೋ ಹಂತ. ಮೊದಲ ಸ್ಟೇಜಲ್ಲಿ ಇಂಧನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ಕೋತೀವಿ. 2ನೇ ಸ್ಟೇಜಲ್ಲಿ ಇಂಧನವನ್ನೇ ಬಳಸಿ ಇನ್ನಷ್ಟು ಇಂಧನವನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರೀತಾರೆ. ಈಗ ತಮಿಳುನಾಡಿನ ಕಲ್ಪಕ್ಕಂನಲ್ಲಿ ಸ್ಥಾಪನೆ ಆಗಿರೋದು ಇದೇ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಇದರ ಸಾಮರ್ಥ್ಯ 500 ಮೆಗಾವ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಈ ಬ್ರೀಡರ್ ರಿಯಾಕ್ಟರ್ ಮೊನ್ನೆ ಏಪ್ರಿಲ್ 7ನೇ ತಾರೀಕು ತಾನು ಏನನ್ನು ಸಾಧಿಸಬೇಕಿತ್ತೋ ಅದನ್ನು ಸಾಧಿಸಿದೆ. ಇದರೊಂದಿಗೆ ನ್ಯೂಕ್ಲಿಯರ್ ಪ್ರೋಗ್ರಾಮಲ್ಲಿ ಭಾರತಕ್ಕೊಂದು ವಿಶೇಷ ಸ್ಥಾನ ಸಿಕ್ಕಂತಾಗ್ತಾ ಇದೆ. ಈ ಬಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ, ವಿಜ್ಞಾನಿಗಳನ್ನು ಅಭಿನಂದಿಸಿದ್ದಾರೆ. ಗೆಳೆಯರೆ, ಈ ರಿಯಾಕ್ಟರಲ್ಲಿ ಕೋರ್ಗೆ ಪ್ಲುಟೋನಿಯಂ ಮತ್ತು ಯುರೇನಿಯಂ ಆಕ್ಸೈಡನ್ನು ಇಂಧನವಾಗಿ ಬಳಸ್ತಾರೆ. ಅಂದರೆ ಇಲ್ಲಿ ಯುರೇನಿಯಂನ ಜೊತೆಗೆ ಮೊದಲ ಹಂತದ ರಿಯಾಕ್ಟರಲ್ಲಿ ವಿದ್ಯುತ್ ಉತ್ಪಾದನೆಯಾದ ನಂತರ ನಮಗೆ ಸಿಗೋ ಪ್ಲುಟೋನಿಯಂ ಇದೆಯಲ್ಲ, ಅದನ್ನು ಬಳಕೆ ಮಾಡ್ತಾರೆ. ಹಾಗೆ ಕೂಲೆಂಟ್ ಆಗಿ ಸೋಡಿಯಂ ಬಳಕೆ ಆಗುತ್ತೆ ಮತ್ತು ಸುತ್ತಲೂ ಬ್ಲಾಂಕೆಟ್ ಆಗಿ U-238 ಇರುತ್ತೆ. ನಾನಾಗಲೇ ಹೇಳಿದ್ನಲ್ಲ, ಯುರೇನಿಯಂಲ್ಲಿ ಬೇಗ ರಿಯಾಕ್ಷನ್ಗೆ ಒಳಗಾಗದ ಒಂಥರ ಡಿಪ್ಲೀಟೆಡ್ ಯುರೇನಿಯಮನ್ನು ಇಲ್ಲಿ ಬ್ಲಾಂಕೆಟ್ ಆಗಿ ಬಳಸ್ತಾರೆ. ಹಾಗೆ ಇದರಲ್ಲಿ ಥೋರಿಯಂ ಬಳಕೆ ಕೂಡ ಆಗುತ್ತೆ. ಇದು
U-233 ಅಂದರೆ ಮ್ಯಾನ್ ಮೇಡ್ ಯುರೇನಿಯಂ ಆಗಿ ಬದಲಾಗುತ್ತೆ. ಮತ್ತೆ ಇಲ್ಲಿ ಪ್ಲುಟೋನಿಯಂ ಹಾಗೂ U-233 ಅಂದರೆ ಯುರೇನಿಯಂ ಸಿದ್ಧ ಆಗ್ತಾ ಹೋಗುತ್ತವೆ. ಸೊ ಇಲ್ಲಿ ಪ್ಲುಟೋನಿಯಂ ಮತ್ತು ಥೋರಿಯಂ ಇಂಧನವಾಗಿ ಬಳಕೆ ಆಗುತ್ತವೆ, ಅವು ರಿಯಾಕ್ಷನ್ಗೆ ಒಳಗಾಗುತ್ತವೆ. ಮತ್ತೆ ಯುರೇನಿಯಂ ಮತ್ತು ಪ್ಲುಟೋನಿಯಂನ ಉತ್ಪಾದನೆ ಇಲ್ಲಾಗ್ತಾ ಹೋಗುತ್ತೆ. ಅಂದರೆ ಇಂಧನದಿಂದ ಇಂಧನವೇ ತಯಾರಾಗೋ ಪ್ರಕ್ರಿಯೆ ಇದು. ಇಂಥ ಪ್ರಯೋಗ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಂತೇನಾಗ್ತಾ ಇಲ್ಲ. ಇದನ್ನೀಗಾಗಲೇ ರಷ್ಯಾ ಸಾಧಿಸಿದೆ, ಹಾಗೆ ಅಮೆರಿಕ ಕೂಡ ಇದರ ಪ್ರಯೋಗ ಮಾಡ್ತು. ಆದರೆ ಅವರು ಇದಕ್ಕಾಗಿ ಸುಮಾರು $15 ಬಿಲಿಯನ್ ಹಣ ಖರ್ಚು ಮಾಡಿದ್ರು, ಆದರೆ ಇಲ್ಲಿ ಸಾಫಲ್ಯವನ್ನು ಪಡೆಯೋದಕ್ಕಾಗಲಿಲ್ಲ. ಹಾಗೆ ಬ್ರಿಟನ್ ಕೂಡ $6-7 ಬಿಲಿಯನ್ ಹಣ ಖರ್ಚು ಮಾಡ್ತು, ಆ ನಂತರ ಅವರು ಇದನ್ನು ಕೈಬಿಟ್ರು. ಇನ್ನು ಜಪಾನ್ ಇದನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಮುಂದಾಯಿತು. ಅವರು ತಮ್ಮ 280 ಮೆಗಾವ್ಯಾಟ್ ಸಾಮರ್ಥ್ಯದ ಮೋಂಜು ರಿಯಾಕ್ಟರ್ ಅನ್ನ 1986ರಲ್ಲಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದರೆ ಅದಾದ ಕೆಲವೇ ವರ್ಷಗಳಲ್ಲಿ ಅಂದರೆ 1995ರಲ್ಲಿ ಬರೀ 8 ವರ್ಷಗಳಲ್ಲಿ ಇದು ಕ್ರಿಟಿಕ್ಯಾಲಿಟಿಯನ್ನು ಕೂಡ ಅಚೀವ್ ಮಾಡ್ತು. ಅದರ ಮರು ವರ್ಷ ಅಂದರೆ 1995ರಲ್ಲಿ ಸೆಕೆಂಡರಿ ಸಿಸ್ಟಮ್ ಅಲ್ಲಿ ಸೋಡಿಯಂ ಲೀಕ್ ಆಗೋದಕ್ಕೆ ಶುರುವಾಯಿತು ಮತ್ತು ಬೆಂಕಿ ಕಾಣಿಸ್ಕೊಳ್ತು. ಅಲ್ಲಿ ನಿಜಕ್ಕೂ ಏನಾಯಿತು ಅನ್ನೋದನ್ನು ಮುಚ್ಚಿಡೋ ಪ್ರಯತ್ನವನ್ನು ಮಾಡಿದ್ರು. ಆನಂತರ ಅದನ್ನು ಪುನರಾರಂಭ ಮಾಡೋ ಕೆಲಸಕ್ಕೆ ಕೂಡ ಮುಂದಾದರು, ಆದರೆ ಅದು ಅಲ್ಲಿ ಸಾಧ್ಯ ಆಗಲಿಲ್ಲ. ಅಪಘಾತಗಳು ಉಂಟಾಗಬಹುದು ಅನ್ನೋ ಭಯ ಮತ್ತು ದುಬಾರಿ ವೆಚ್ಚದ ಕಾರಣಕ್ಕೆ ಜಪಾನ್ ಇದನ್ನು ಅಲ್ಲಿಗೆ ನಿಲ್ಲಿಸ್ತು. ಅಷ್ಟರಲ್ಲಿ ಅವರಾಗಲೇ ಸುಮಾರು $8.5 ಬಿಲಿಯನ್ ಹಣವನ್ನು ಖರ್ಚು ಮಾಡಾಗಿತ್ತು. ಗೆಳೆಯರಲ್ಲಿ ಜಪಾನ್ ಹಾಗೂ ಇನ್ನಿತರ ಪಶ್ಚಿಮದ ದೇಶಗಳು ಕೂಡ ಇದನ್ನು ಅರ್ಧಕ್ಕೆ ಕೈ ಬಿಡೋದಕ್ಕೆ ಕಾರಣ ಇದರಲ್ಲಿ ಬಳಕೆಯಾಗುವ ಸೋಡಿಯಂ ಬಗ್ಗೆ ನಿಮಗೆ ಗೊತ್ತಲ್ಲ, ಅದು ಗಾಳಿಗೆ ಸೋಕಿದರೆ ಬೆಂಕಿ ಹತ್ಕೊಳ್ಳುತ್ತೆ, ನೀರು ತಾಗಿದ್ರೆ ಸ್ಫೋಟ ಆಗುತ್ತೆ. ಸೊ ಸೋಡಿಯಂ ಬಳಸೋದ್ರಿಂದ ಇಲ್ಲಿ ಅಪಾಯದ ಸಾಧ್ಯತೆಗಳು ತುಂಬ ಇರುತ್ತವೆ, ಅದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ವಿರೋಧ ವ್ಯಕ್ತ ಆಯಿತು. ಹಾಗೆ ಅವರು ಹಣ ಖರ್ಚು ಮಾಡಿದಷ್ಟು ಬೇಗ ರಿಸಲ್ಟ್ ಸಿಗಲಿಲ್ಲ. ಜೊತೆಗೆ ಯುರೇನಿಯಮನ್ನು ಆಮದು ಮಾಡ್ಕೋಬೇಕಾದ ಅಗತ್ಯ ಕೂಡ ಅವರಿಗಿರಲಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಯುರೇನಿಯಂ ಅವರಿಗೆ ಸಿಗ್ತಾ ಇದೆ. ಹೀಗಾಗಿ ಪಶ್ಚಿಮದ ದೇಶಗಳು ಈ ಇಂಧನವನ್ನು ತಯಾರು ಮಾಡೋ ಸೆಕೆಂಡ್ ಸ್ಟೇಜ್ ರಿಯಾಕ್ಟರ್ ಅನ್ನು ಮಾಡೋ ಬಗ್ಗೆ ಬೇಗ ಆಸಕ್ತಿಯನ್ನು ಕಳ್ಕೊಂಡ್ವು. ಇನ್ನು ರಷ್ಯಾದಲ್ಲಿ ಇದನ್ನು ಮಾಡಿದರು. ಅವರು ಕೂಡ ಸಾಕಷ್ಟು ಅಪಘಾತಗಳನ್ನು ನೋಡಬೇಕಾಗಿ ಬಂತು. 1980ರಿಂದ 97ರವರೆಗೆ ಅಲ್ಲಿ ಸುಮಾರು 28 ಸೋಡಿಯಂ ಲೀಕೇಜುಗಳು ಉಂಟಾದವು. 15ಕ್ಕೂ ಹೆಚ್ಚು ಬಾರಿ ಬೆಂಕಿ ಕಾಣಿಸ್ಕೊಳ್ತು. ಆದರೂ ರಷ್ಯಾ ಆ ಘಟಕವನ್ನು ಸ್ಥಗಿತಗೊಳಿಸೋದಕ್ಕೇನು ಹೋಗಲಿಲ್ಲ. ಈಗಲೂ ಕೂಡ ಅದು ಪ್ಲುಟೋನಿಯಂ ಮತ್ತು ಯುರೇನಿಯಂ ಉತ್ಪಾದನೆಯನ್ನು ಮಾಡ್ತಲೇ ಇದೆ. ಸದ್ಯಕ್ಕೆ ಇಂಥ ರಿಯಾಕ್ಟರ್ ಕಮರ್ಷಿಯಲ್ ಮಟ್ಟಕ್ಕೆ ಕೆಲಸ ಮಾಡ್ತಾ ಇರೋದು ರಷ್ಯಾದಲ್ಲಿ ಮಾತ್ರ. ಚೈನಾ ಕೂಡ ಇದನ್ನು ಮಾಡ್ತಾ ಇದೆ, ಆದರೆ ಅವರದ್ದು ಸಣ್ಣ ಪ್ರಮಾಣದಲ್ಲಿ ಪ್ರಯೋಗಾತ್ಮಕವಾಗಿ ಮಾಡಿದ್ದಾರೆ. ಹೀಗಾಗಿ ಅದನ್ನು ಸೀರಿಯಸ್ ಆಗಿ ಯಾರು ತಗೋತಾ ಇಲ್ಲ. ಸೊ ರಷ್ಯಾನ ಬಿಟ್ಟರೆ ಭಾರತ ಈ ವಿಷಯದಲ್ಲಿ 2ನೇ ದೇಶ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇದರಿಂದ ಏನು ಲಾಭ ಗೆಳೆಯರೆ? ನಮ್ಮಲ್ಲಿ ಯುರೇನಿಯಂ ಕಡಿಮೆ, ಅದನ್ನು ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ. ಆದರೆ ನಮ್ಮಲ್ಲಿ ಥೋರಿಯಂ ವಿಪರೀತ ಪ್ರಮಾಣದಲ್ಲಿ ಸಿಗುತ್ತೆ. ಪ್ರಪಂಚದ ಒಟ್ಟು ಥೋರಿಯಂ ಏನಿದೆ ಅದರಲ್ಲಿ 25% ಭಾರತದಲ್ಲೇ ಇದೆ ಅಂತ ಹೇಳ್ತಾರೆ. ಅದನ್ನು ಹೆಚ್ಚು ಉತ್ಪಾದನೆ ಮಾಡುವ ಮೂಲಕ ಇಲ್ಲಿ ಪ್ಲುಟೋನಿಯಂ ಮತ್ತು ಯುರೇನಿಯಂ ಅನ್ನು ಉತ್ಪಾದಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮಗೆ ಇಂಧನ ಸ್ವಾವಲಂಬನೆಗೆ ಇದು ಸಹಾಯ ಮಾಡುತ್ತೆ. ಹಾಗೆ ಇಂಧನ ಮರುಬಳಕೆ ಮಾಡುವ ಮೂಲಕ ಇಲ್ಲಿ ಕ್ಲೋಸ್ಡ್ ಫ್ಯೂಯಲ್ ಸೈಕಲ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಯುರೇನಿಯಂ ಡಿಪೆಂಡೆನ್ಸಿಯಿಂದ ಒಂದಷ್ಟರ ಮಟ್ಟಿಗೆ ನಾವು ಹೊರಗೆ ಕೂಡ ಬರ್ತೀವಿ. ಇನ್ನು ಇದರ ನಂತರದ ಹಂತ ಇದೆಯಲ್ಲ, 3ನೇ ಸ್ಟೇಜು, ಅಲ್ಲಿ ನಮಗೆ ಯುರೇನಿಯಂ ಬೇಕಾಗೋದೇ ಇಲ್ಲ. ನಮ್ಮಲ್ಲೇ ಸಿಗೋ ದೊಡ್ಡ ಪ್ರಮಾಣದ ಥೋರಿಯಮನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ, ಥೋರಿಯಂ ರಿಯಾಕ್ಟರ್ಗಳನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಇದು ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಈಗ ಸದ್ಯಕ್ಕೆ 3ನೇ ಹಂತದ ಪ್ರಯೋಗ ಶುರುವಾಗಿದೆ. ಅದನ್ನು ಸಾಧಿಸೋದಕ್ಕೆ ನಮಗೆ ಇನ್ನೂ ಸಾಕಷ್ಟು ಸಮಯ ಕೂಡ ಇದೆ. ಇಲ್ಲಿ ಈ ಸೆಕೆಂಡ್ ಸ್ಟೇಜನ್ನು ನಾವು ಶುರು ಮಾಡಿದ್ದೆ 2004ರಲ್ಲಿ. ಅವತ್ತಿಗೆ $400 ಮಿಲಿಯನ್ ಅಂದಾಜು ವೆಚ್ಚದಲ್ಲಿ ಈ ಯೋಜನೆ ಸಿದ್ಧ ಆಯಿತು. ಆನಂತರ ವೆಚ್ಚ ದುಪ್ಪಟ್ಟಾಯಿತು. ಸಾಕಷ್ಟು ವಿಫಲ ಪ್ರಯತ್ನಗಳು ನಡೆದವು. 22 ವರ್ಷಗಳ ನಿರಂತರ ಶ್ರಮದ ನಂತರ ಈಗ ಅದು ಸಾಧ್ಯ ಆಗಿದೆ. ಇದರಲ್ಲಿ ನಾವು ಉತ್ಪಾದನೆ ಮಾಡಿಕೊಳ್ಳೋ ಪ್ಲುಟೋನಿಯಂ ಇದೆಯಲ್ಲ, ಅದನ್ನು ಬಳಸಿ ಅದರ ಜೊತೆ ಥೋರಿಯಂ ಅನ್ನು ಬಳಸ್ತಾ ನಾವು 3ನೇ ಸ್ಟೇಜ್ಗೆ ಹೋಗಬೇಕಾಗತ್ತೆ. ಅದಕ್ಕಿನ್ನೂ ಸಾಕಷ್ಟು ಸಮಯ ಇದೆ. ಅದು ಕೂಡ ಸಾಧ್ಯ ಆಗಿಬಿಟ್ರೆ ಅಣು ವಿದ್ಯುತ್ ತಯಾರಿ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ರಾ ಮೆಟೀರಿಯಲ್ ಅಂದರೆ ಫ್ಯೂಯಲ್ ಅಥವಾ ಇಂಧನದ ಡಿಪೆಂಡೆನ್ಸಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಪ್ಲುಟೋನಿಯಂ ಅನ್ನು ನಾವೇ ಇಲ್ಲಿ ಉತ್ಪಾದನೆ ಮಾಡ್ಕೋತಾ ಹೋಗ್ತೀವಿ. ಅಣು ಸಿಡಿ ತಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಆ ಪ್ಲುಟೋನಿಯಂ ಬಳಕೆ ಆಗುತ್ತೆ. ಅದಕ್ಕೆ ಕೂಡ ನಾವು ಯುರೇನಿಯಂ ಮೇಲೆ ಡಿಪೆಂಡ್ ಆಗಬೇಕಾದ ಅಗತ್ಯ ಇರೋದಿಲ್ಲ. ಪ್ಲುಟೋನಿಯಂ ಶುದ್ಧೀಕರಣವನ್ನು ಹೆಚ್ಚು ಮಾಡಿಕೊಂಡು ಅಣ್ವಸ್ತ್ರಗಳಿಗೆ ಅದನ್ನು ಬಳಕೆ ಕೂಡ ಮಾಡಬಹುದು. ಒಂದು ಅಂದಾಜಿನ ಪ್ರಕಾರ ಈಗ ಸಿದ್ಧ ಆಗ್ತಾ ಇರೋ ಸೆಕೆಂಡ್ ಸ್ಟೇಜ್ನಿಂದ ನಮಗೆ ಪ್ರತಿ ವರ್ಷ 100ರಿಂದ 120 kgಯಷ್ಟು ಅಣ್ವಸ್ತ್ರಗಳಿಗೆ ಬಳಸಬಹುದಾದ ಶುದ್ಧ ಪ್ಲುಟೋನಿಯಂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತಕ್ಕಿದು ಹೇಗೆಲ್ಲ ಲಾಭ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು.
ಮಾಡಬೇಕು. ಹಾಗಂತ ಇದರಿಂದ ಅಪಾಯ ಇಲ್ಲ ಅಂತಲ್ಲ, ಅಪಾಯ ಎಲ್ಲದರಲ್ಲೂ ಎಲ್ಲ ಕಡೆಗಳಲ್ಲೂ ಇರುತ್ತೆ. ಸೂಕ್ತ ಎಚ್ಚರಿಕೆಗಳನ್ನು ನಾವಿಲ್ಲಿ ತಗೋಬೇಕಾಗತ್ತೆ ಅಷ್ಟೇ. ಗೆಳೆಯರೆ, ಈ 2ನೇ ಸ್ಟೇಜ್ ಬಗ್ಗೆ ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಮಗೆ ಅಣು ವಿದ್ಯುತ್ ಉತ್ಪಾದನೆಗೆ ಬೇಕಾದ ಇಂಧನ ಇದೆಯಲ್ಲ, ಅದನ್ನು ನಾವೀಗ ಹೊರಗಿನಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ಕೊಳ್ತಲೇ ಅದಕ್ಕೆ ಬೇಕಾಗುವ ಇಂಧನವನ್ನು ಕೂಡ ಅಲ್ಲೇ ಉತ್ಪಾದಿಸಿಕೊಳ್ಳುವ ವ್ಯವಸ್ಥೆ ಇದು. ಇಂಧನವನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಅದರ ಬೈ ಪ್ರಾಡಕ್ಟ್ ಆಗಿ ಮತ್ತಷ್ಟು ಮಗದಷ್ಟು ಇಂಧನವನ್ನೇ ಉತ್ಪಾದನೆ ಮಾಡಿಕೊಳ್ಳುವ ವ್ಯವಸ್ಥೆ ಇದು. ಯುರೇನಿಯಂ ಆಮದನ್ನು ಕಡಿಮೆ ಮಾಡಿಸುತ್ತೆ. ಮುಂದೆ ನಮ್ಮಲ್ಲೇ ಸಿಗುವ ಥೋರಿಯಂ ಅನ್ನು ಬಳಸಿಕೊಂಡು ಥೋರಿಯಂ ರಿಯಾಕ್ಟರ್ಸ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದು ಗೆಳೆಯರೆ ಭಾರತದ ಮಹತ್ ಸಾಧನೆಯ ಕುರಿತಾದ ನಿಮಗೆ ಹೇಳದೆ ಮಿಸ್ ಆಗಿದ್ದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.